ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗೆರಳ್ಳಿ. ನವೆಂಬರ್ 20ನೇ ತಾರೀಕು ಇವತ್ತು ಕಾಂಗ್ರೆಸ್ ಸರ್ಕಾರದ 2.5 ವರ್ಷಗಳನ್ನು ಪೂರೈಸಿ 2.5 ವರ್ಷ ಪೂರೈಸಿ ಈಗ ಮುಂದೆ ಹೋಗ್ತಾ ಇರುವಂಥದ್ದು. ಇವತ್ತೇ ಎಲ್ಲೋ ಒಂದು ಕಡೆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಈಗ ಶುರುವಾಗಿದೆಯಾ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥದ್ದು. ಅದು ಯಾವುದು ಅಂತಂದರೆ ಎಲ್ಲೋ ಒಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನಡೆಯಿಂದಾಗಿ ಈಗಾಗಲೇ ನವೆಂಬರ್ 20ನೇ ತಾರೀಕು ಬರ್ತಿದ್ದಂಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈಗ ಅಲರ್ಟ್ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆ ಕೂಡ ಈಗಾಗಲೇ ಶುರು ಮಾಡಿರುವಂಥದ್ದು. ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತೇ ಮೈಸೂರಲ್ಲಿ ತಮ್ಮ ತವರು ಜಿಲ್ಲೆಯಲ್ಲಿ ನಿಂತ್ಕೊಂಡೇ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ, ಸಂಪುಟ ಪುನರಚನೆ ಇಲ್ಲ, ನಾನೇ ಮುಂದುವರಿತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಕಳೆದ ಹಲವು ವರ್ಷಗಳಿಂದನೂ ಕೂಡ ಸೈಲೆಂಟ್ ಆಗಿದ್ದರು. ಎಲ್ಲಿಯೂ ಕೂಡ ಮಾತಾಡುವಂಥ ನಿಟ್ಟಿನಲ್ಲಿ ಅಂದರೆ ನಾಯಕತ್ವ ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ, ಮತ್ತೊಂದು ಗಿತ್ತೊಂದು ಅನ್ನೋ ಒಂದು ಹೇಳಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಈಗ ಯಾವಾಗ ನವೆಂಬರ್ 20ನೇ ತಾರೀಕು ಮುಗಿಯಿತು ಅಂದರೆ 2.5 ವರ್ಷ ಮುಕ್ತಾಯ ಆಗ್ತಾ ಇದೆಯೋ, ಮತ್ತೆ ಈಗ ಇನ್ನು ಬಾಕಿ 2.5 ವರ್ಷ ಇದೆಯೋ ಅಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅಧಿಕಾರವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಶುರು ಮಾಡಿರುವಂಥದ್ದು. ಅಂದರೆ ನವೆಂಬರ್ 20ನೇ ತಾರೀಕು ಮುಂಚಿತವಾಗಿಯೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ದೆಹಲಿಯಲ್ಲಿದ್ದು ಕಾರ್ಯತಂತ್ರವನ್ನು ಮಾಡಿದರು. ಅದಾದ ನಂತರವಾಗಿ ರಾಜ್ಯಕ್ಕೆ ಬಂದು ನವೆಂಬರ್ 20 ಬರ್ತಿದ್ದಂಗೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ಇದಕ್ಕೆ ಪೂರಕವಾಗಿ ಒಕ್ಕಲಿಗ ಸಮಾಜದ ಕಾಂಗ್ರೆಸ್ ಪಕ್ಷದ ಸಚಿವರುಗಳು ಮತ್ತು ಶಾಸಕರನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು. ಇಲ್ಲ ಒಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಪ್ರಶ್ನೆ, ದೊಡ್ಡ ಮಟ್ಟದ ಸವಾಲಿರುವಂಥದ್ದು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪರವಾಗಿ ಎಷ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥ ಶಾಸಕರು ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಇದು ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನಗಳಿಂದನೂ ಕೂಡ ಇದೇ ರೀತಿಯಿಂದ ಒಂದು ಚರ್ಚೆ ಈಗ ಶುರುವಾಗಿರುವಂಥದ್ದು. ಯಾಕಂದರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ. ಏನೇ ಇದ್ರೂ ಕೂಡ ಮುಖ್ಯಮಂತ್ರಿ ಪದವಿ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆ ಒಂದು ಸಂದರ್ಭ ಬಂದರೂ ಕೂಡ ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ನಿಲ್ತಾರೆ. ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು. ಈಗ ಎಲ್ಲ ಒಂದು ಕಡೆ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿ ಹೈಕಮಾಂಡ್ ನಾಯಕರಿಗೆ ಒತ್ತಡದ ತಂತ್ರಗಾರಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಒಂದಷ್ಟು ಜನ ಶಾಸಕರು ಮತ್ತು ಸಚಿವರುಗಳನ್ನು ಒಳಗೊಂಡಂತೆ ಮುಖ್ಯಮಂತ್ರಿಗಳ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಈಗಾಗಲೇ ದೆಹಲಿಗೆ ಪೆರೇಡನ್ನು ಶುರು ಮಾಡಿರುವಂಥದ್ದು. ಸಚಿವ ಚಲುವರಾಯಸ್ವಾಮಿ ಮಂಡ್ಯ ಭಾಗದ ಪ್ರಭಾವಿ ಒಕ್ಕಲಿಗ ಸಮುದಾಯ ನಾಯಕರು ಅಂತ ಹೇಳ್ಬೋದು. ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ರವಿ ಗಣಿಗ, ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು, ಅದ್ರ ಜೊತೆಗೆ ಇಕ್ಬಾಲ್ ಹುಸೇನ್ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು, ಮತ್ತು ರಂಗನಾಥ್ ಕುಣಿಗಲ್ ಕಾಂಗ್ರೆಸ್ ಪಕ್ಷದ ಶಾಸಕರು, ಅದ್ರ ಜೊತೆಗೆ ಆನೇಕಲ್ ಶಿವಣ್ಣ, ಹೀಗೆ ಒಂದು 7 ರಿಂದ 8 ಜನ ಶಾಸಕರು ಮತ್ತು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ದಿನೇಶ್ ಗೂಳಿಗೌಡರು, ಇವರೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು. ಶಿವಣ್ಣ ಅವರ ಹೊರತುಪಡಿಸಿ ಇನ್ನು ಉಳಿದಿರತಕ್ಕಂಥ 6-7 ಜನ ಎಲ್ಲರೂ ಕೂಡ ಈಗಾಗಲೇ ಒಕ್ಕಲಿಗ ಸಮುದಾಯದ ಸೇರ್ತಕ್ಕಂಥ ಶಾಸಕರು. ಹಾಗಾಗಿಯೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದು ರೀತಿ ದೆಹಲಿಯಲ್ಲಿ ಧ್ವನಿಯನ್ನು ಎತ್ತುವಂಥ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸಲಹೆಗಳ ಆಧಾರದ ಮೇಲೆ ಇದೀಗ ಈ ಎಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಅಂದರೆ ತಮ್ಮ ನಾಯಕನಿಗೆ ಸಿಗಬೇಕಾದಂಥ ಅವಕಾಶವನ್ನು ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಇವತ್ತು ನವೆಂಬರ್ 20ನೇ ತಾರೀಕು ಸರ್ಕಾರ 2.5 ವರ್ಷಗಳನ್ನು ಕೂಡ ಪೂರೈಸ್ತಾ ಇದೆ ಇವತ್ತಿಗೆ. ಆದರೆ ಎಲ್ಲ ಒಂದು ಕಡೆ ಇವತ್ತಿನ ದಿನದ ಸಾಮಾನ್ಯವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಒಂದು ದಿನ ಆದರೂ ಕೂಡ ಯಾವ್ದಾದ್ರು ಒಂದು ಅಂದರೆ ಇಲಾಖೆಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ರು, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇದ್ರು. ಆದರೆ ಇವತ್ತು ನವೆಂಬರ್ 20ನೇ ತಾರೀಕು ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಳ್ಳದೇನೆ ಮುಖ್ಯವಾಗಿ ತಮ್ಮ ಸಹೋದರ ಡಿ.ಕೆ. ಸುರೇಶ್ ಅವರ ಜೊತೆಗೂಡಿ ತಮ್ಮ ನಿವಾಸ ಸದಾಶಿವನಗರದಲ್ಲಿ ಏನಿದೆ ಆ ಒಂದು ಮನೆಯಲ್ಲೇ ಕುಳಿತುಕೊಂಡು ಒಂದು ರೀತಿ ತಂತ್ರಗಾರಿಕೆ ಎಣಿತಾ ಇರುವಂಥದ್ದು. ಒಂದು ಕಡೆ ಡಿ.ಕೆ. ಸುರೇಶ್ ಅವರು ಕೂಡ ಈಗ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಂತೆ ನಡೆದುಕೊಳ್ತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಮತ್ತು ಈಗ ಅಂದರೆ ಬರುವಂಥ ದಿನಗಳಲ್ಲಿ ಕೂಡ ತಮ್ಮ ಅಣ್ಣ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಡಿ.ಸಿ.ಎಂ. ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಕೂಡ ತಮ್ಮ ನಡೆಯನ್ನು ಎಲ್ಲ ಒಂದು ಕಡೆ ತಮ್ಮ ವರಸೆಯನ್ನು ಕೂಡ ಚೇಂಜ್ ಮಾಡ್ಕೊಂಡಿರುವಂಥದ್ದು. ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಅನ್ನುವಂಥದ್ದು ಖಾಲಿ ಇಲ್ಲ, ಮುಖ್ಯಮಂತ್ರಿಗಳು ಇದ್ದಾರಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಡಿ.ಕೆ. ಸುರೇಶ್ ಅವರು. ಯಾವಾಗ ನವೆಂಬರ್ 20ನೇ ತಾರೀಕು ಬಂತು ಇದೀಗ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಪರೋಕ್ಷವಾದಂಥ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ
ಡಿ ಕೆ ಶಿವಕುಮಾರ್ ಕೂಡ ತ್ಯಾಗದ ಮಾತುಗಳನ್ನು ಆಡೋದ್ರ ಮುಖಾಂತರವಾಗಿ ಇನ್ನೊಂದು ಕಡೆ ತಮ್ಮ ವಿರೋಧಿ ಬಣಕ್ಕೂ ಕೂಡ ಕೌಂಟರ್ ಕೊಡೋಣ ಶುರು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದ್ರ ನಡುವೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಗೊಂದಲವನ್ನ ಲಾಭವಾಗಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷ ಬಿಜೆಪಿ ಕೂಡ ಕಾಯ್ತಾ ಇದೆ. ಅದಕ್ಕೆ ಪೂರಕವಾಗಿ ವಿಧಾನಸಭೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನವೆಂಬರ್ನಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗೇ ಬಿಡ್ತಾರೆ ಅನ್ನೊಂದು ಮಾತುಗಳು ಕೂಡ ರಾಜಕೀಯದಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ತೆರೆ ಎಳೆಯುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈಗಾಗಲೇ ಮಾತಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗೋದಿಲ್ಲ ಅಂತ. ಆ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಮುದಾಯದ ಶಾಸಕರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರನ್ನ ಅಲ್ಲಿ ಒಂದು ಪೆರೇಡ್ ಅನ್ನ ಶುರು ಮಾಡಿಸೋದ್ರ ಮುಖಾಂತರವಾಗಿ ಅಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಅಲ್ಲಿ ಒತ್ತಡದ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನ ಈಗಾಗಲೇ ಎಲ್ಲ ಒಂದು ಕಡೆ ಈಗ ಶುರು ಮಾಡಿದ್ರೆ ಒಂದು 2-3 ತಿಂಗಳ ಬಳಿಕವಾಗಿ ಹೈಕಮಾಂಡ್ ನಾಯಕರು ಮಾತುಕತೆಗೆ ಒಂದು ಹಂತಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಒಂದ್ ವೇಳೆ ಏನಾದರೂ ಈಗ ಮಾತಾಡಿಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರು, ಇನ್ನೇನದು ಕೂಡ ಮಾತಾಡೋದಿಲ್ಲ, ಮತ್ತೆ ಸಿದ್ದರಾಮಯ್ಯ ಕೂಡ ಪ್ರಭಾವ ಮುಂದುವರೆದಬಹುದು, ಮತ್ತೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರೆದಬಹುದು ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಶುರು ಮಾಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿ ಪದವಿ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ 2.5 ವರ್ಷಗಳ ಪೂರೈಸಿದಂತ ದಿನದಿಂದನೇ ಎಲ್ಲ ಒಂದು ಕಡೆ ತಮ್ಮ ತಂತ್ರಗಾರಿಕೆ ಶುರು ಮಾಡಿದರೆ ಈಗ ಶುರು ಮಾಡಿ ಒತ್ತಡವನ್ನು ಹಾಕಿ ಎಲ್ಲ ಒಂದು ಕಡೆ ಪೆರೇಡ್ ಅನ್ನು ಶುರು ಮಾಡಿ ಹೈಕಮಾಂಡ್ ನಾಯಕರಿಗೆ ಎಲ್ಲ ಒಂದು ಕಡೆ ಒಂದು ಸಂದೇಶವನ್ನು ಕೊಟ್ಟು ಬೇರೆ ರೀತಿಯಾದಂತಹ ಕಾರ್ಯತಂತ್ರವನ್ನು ರೂಪಿಸಿದಂಥ ಸಂದರ್ಭದಲ್ಲಿ ಮತ್ತೆ ಬೇರೆ ರೀತಿಯಾದ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅದರಲ್ಲೂ ಮುಖ್ಯವಾಗಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಒಂದು ಮಾತುಕತೆ ಹಂತಕ್ಕೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ. ಆ ಮುಖಾಂತರವಾಗಿ ಇನ್ನು 2.5 ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ 2-3 ವರ್ಷ ಆದ ನಂತರವಾಗಾದ್ರೂ ಕೂಡ 2 ವರ್ಷಗಳಲ್ಲಿ ಉಳಿದ 2 ವರ್ಷಗಳಲ್ಲಾದ್ರೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯತಂತ್ರವನ್ನು ಶುರು ಮಾಡಿದರೆ ಇದು ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಸಹಜವಾಗಿಯೇ ಪ್ರತಿಪಕ್ಷ ನಾಯಕರು ಕೂಡ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಇರೋದಿಲ್ಲ, ಏನಾದರೂ ಮಾಡ್ತಾರೆ ಅಂತ. ಬಹುಶಃ ಅವ್ರ ಮಾತಿನಂತೆ ಇದೀಗ ಡಿ ಕೆ ಶಿವಕುಮಾರ್ ತಮ್ಮ ಕಾರ್ಯತಂತ್ರವನ್ನು ಶುರು ಮಾಡಿದರೆ ಈ ಒಂದು ಕಾರ್ಯತಂತ್ರ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಮತ್ತೆ ಮುಖ್ಯಮಂತ್ರಿ ಪದವಿಯನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಕಾರ್ಯತಂತ್ರವನ್ನು ಶುರು ಮಾಡಿದ್ದಾರೆ. ಈ ಒಂದು ಕಾರ್ಯತಂತ್ರಕ್ಕೆ ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಡಿ ಕೆ ಶಿವಕುಮಾರ್ ಈ ಒಂದು ಕಾರ್ಯತಂತ್ರ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ಕಿನ್ನ 2 ಪಟ್ಟು ಸಿದ್ದರಾಮಯ್ಯ ಇರುವಂಥದ್ದು. ಹಾಗಾಗಿನೇ ಸಿದ್ದರಾಮಯ್ಯನವರ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ರಾಜ್ಯ ರಾಜಕೀಯ ವಲಯದಲ್ಲಿ ಎಡೆ ಮಾಡಿಕೊಟ್ಟಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.